ಏಯವ್ವ ಏನಿವತ್ತ ಎಮ್ಮಿ ಈ ಪರಿ ಹಾಲು ಕೊಟ್ಬಿಟ್ಟೈತಿ. ಈ ಬೊಗನೆಗಿನ ಒಂದಿವ್ಸ ಹಾಲ ತೆಗೆದಿಡ್ತೀನಿ, ಮನೆಯಾಗಿನವ್ರಿಗೆಲ್ಲ ಆಗಂಗ ಉಳ್ದಿದ್ದೆಲ್ಲ ಹಾಲ ಮಾರ್ಬಿಡ್ತೀನಿ. ಏನದ ಒಂದ್ ದುಡ್ಡು ಬಂದ್ರೆ ಸಂತಿಗರ ಕೈಪಲ್ಯಗರ ಎದಕ್ಕರ ಆತಾವ್. ಎಲ್ಲ ಹಾಲು ನಾವ ಇಟ್ಕೊಂಡು ಏನ್ ಮಾಡುದು? ನೋಡಿರ ಮುಗದ ಹೋಯ್ತು. ಎಲ್ಲಾನು ಬರ್ಬುಸ್ ಅಂತ ಕಾಲಿನ ಮಾಡ್ಬಿಡ್ತಾಳ. ಅವಕೇನು ಗೊತ್ತ ಆಗುದು ಹೋಗುದು ಬಂದಿದ್ದು. ಈಗಿನ ಸ್ವಸ್ಥನಿಗೆ ಏನೇನು ಗೊತ್ತಾಗುದಿಲ್ಲ ನೋಡ. ಅಯ್ಯ ಬೊಗಾನ್ ಎಲ್ಲೈತೆ ಯವ? ಒಂದಿವ್ಸ ಹಾಲ ಬೊಗನೆ ಹಾಕೊಂಡ್ ಮಾರ್ ಬರ್ಬೇಕಂದ್ರೆ ಇದೇನಿದು ಬೊಗಾನ್ ಕಾಣಿಸವಲ್ಲಾಗೈತಲ್ಲ. ಅತ್ತಿರಿ ಅತ್ತಿರಿ. ಅಯ್ಯ ಶಿವಣಿ ಬಂದ ಬಿಟ್ಲಲ್ಲ ನೆನದವ್ರು ಮಣದಾಗ ಅಂತ ಹೇಳಿ. 100 ವರ್ಷ ಆಯುಷ್ ನೋಡ್ ನನ್ ಸೊಸಿಗಿ. ಇನ್ನೇ ನೀವು ಹಾಲು ತೆಗೆದಿಡ್ಬೇಕನ್ನೋದ್ರಾಗ ಬಂದ ಬಿಟ್ಲ. ತಡಿ ಮೊದ್ಲು ಹಾಲೆಲ್ಲರ ತೆಗೆದಿಡ್ತೀನಿ. ಅಯ್ಯ ನನ್ ತಲೆ ಬುದ್ಧಿನೇ ಇಲ್ಲ ನೋಡ. ಅಡ್ಡಿಗೆ ಮನ್ಯಾಗ ಇಟ್ರ 20 ಸಲ ಬರ್ತಾಳಕಿ, ನೋಡುದಿಲ್ಲನ? ಅಯ್ಯವ್ವ ಏನ್ ಮಾಡ್ಲಿಗ? ಹೆಂಗಾರ ಮಾಡಿ ಪಟ 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 ಹೋಗಿ ನನ್ ಕೋಲೆ ಮುಚ್ಚಿಟ್ಟು ಬರ್ತೀನಿ. ನೀವ್ ಇಲ್ಲೇ ಅದೀರೇನ್ರಿ? ಹ್ಞೂ ನವಾಸಿಯ ಯಾಕ? ಅತ್ತಿರಿ ನಿಮಗೇನೋ ನೆನಪಿರೋದಿಲ್ಲ ನೋಡ್ರಿ. ಇವತ್ತ ಗೀತಾಕರ್ ಮನ್ಯಾಗ ಸತ್ಯನಾರಾಯಣ ಪೂಜೆ ಐತ್ರಿ ಅತ್ತಿಯರ. ಅಲ್ಲಿ ಹೋಗ್ಬೇಕನ್ನೋದು ಮರ್ತ ಬಿಟ್ಟಿರಿ ನೋಡ್ರಿ ನೀವು. ಹೌದಲ್ಲ, ಮರ್ತಿಲ್ಲ. ನಾನ ಒಂದಿಟ್ಟು ರೊಟ್ಟಿ ಮಾಡಿ ಹೋದ್ರಾಯ್ತು ಅಂತ ಹೇಳಿ ಮಾಡಿದೆ. ಮತ್ತೆ ಈ ಮನ್ಯಾಗ ರೊಟ್ಟಿ ಮಾಡೋರು ಯಾರದಾರ ನಾನ್ ಬಿಟ್ರೆ? ನಿನಗ್ ನೋಡಿರ ರೊಟ್ಟಿ ಮಾಡಕ್ ಬರೋದಿಲ್ಲ. ನಮ್ಮ ಅಕ್ಕ ನೋಡಿರ ಹೊರಗಿನ ಕೆಲಸ ಒಳಗಿನ ಕೆಲಸ ಅಂತ ಹೇಳಿ ಏನೇನಾರ ನೆವ ಮಾಡ್ಕೊಂಡು ಎಲ್ಲಾರ ಹೋಗ್ಬಿಡ್ತಾಳ. ಮತ್ತೆ ರೊಟ್ಟಿ ನಾನ ಮಾಡ್ಬೇಕಲ್ಲ, ಅದಕ್ಕ ಒಂದ್ ಬಿಟ್ಟು ರೊಟ್ಟಿ ಮಾಡಿದೆ. ಮತ್ತೆ ಮಜ್ಜಿಗಿದ್ವಲ್ಲ, ಅದಕ್ಕ ಒಂದಿವ್ಸ ಮಜ್ಜಿಗೆ ಕಟ್ಟೋದು ಬೆನ್ನಿ ತೆಗೆದಿಟ್ಟಿ ನೋಡು. ನನ್ನ ಮಗನಿಗೆ ಬೆನ್ನಿ ಖಾರ ಬಿಸಿ ರೊಟ್ಟಿ ಅಂದ್ರೆ ಬಹಳ ಇಷ್ಟ. ಅದ್ರ ಸಂಬಂಧ ಕಲ್ಲಾಗ ಕೆಂಪಿನ್ಸಿಕಾಯಿ ಚಟ್ನಿ ಕೊಟ್ಟಿಟ್ಟಿನಿ. ನಿನ್ನ ಗಂಡ ಹೊಲ್ದಿನ ಬರ್ತಾನ ನೋಡು, ಹಚ್ಕೊಡು ಅವನಿಗೆ ತಿತ್ತಾನ. ರೊಟ್ಟಿ ಮಾಡಿನಿ, ನಿನ್ನ ಗಂಡಗ ಬೆನ್ನಿ ಖಾರ ಅಂದ್ರೆ ಇಷ್ಟ, ಹಚ್ಕೊಡು ಅನ್ನೋದಿಲ್ಲ. ನೀನು ರೊಟ್ಟಿ ಮಾಡಕ್ ಬರುದಿಲ್ಲ, ಅದಕ್ಕೆ ನಾನೇ ರೊಟ್ಟಿ ಮಾಡಿದ್ನಿ ಅಂತೇಳಿ ದಿನಕ್ಕೊಂದು 100 ಸಲ ಹೇಳ್ತಾಳೆ. ಏನೋ ಮನುಷ್ಯ ಅಂದ ಮ್ಯಾಗೇನೆ ಎಲ್ಲಾನು ಕಲ್ಕೊಂಡ ಬಂದಿರ್ತಾನು. ಏನೋ ನನಗೊಂದಿಟ್ಟು ತೆಳ್ಳಗ ಚಂದಗ ರೊಟ್ಟಿ ಮಾಡಕ್ ಬರುದಿಲ್ಲ. ಒಂದಿಟ್ಟು ದಪ್ಪಗ ಹಾಕವು, ಆ ಕಡೆ ಒಂದ್ ಸ್ವಲ್ಪ ಹರ್ಕ ಮುರ್ಕ ಹಾಕವು. ಏನ್ ಮಾಡೋದು? ಇನ್ನ ಮುಂದೆ ಕಲಿತೀನಿ ನಾನು. ಏನೊಂದಿಟ್ಟು ಸಂಭಾಳ್ಸ್ಕೊಂಡು ಹೋದ್ರೆ ಏನಾಕ್ಕದೇನ ಇವ್ರಿಗೆ? ಹಂಗ ಒಂದು 100 ಸಲ ನಿನಗ್ ರೊಟ್ಟಿ ಬರುದಿಲ್ಲ ಅಂತ ಹೇಳಿ ಚುಚ್ಚಿ ಮಾತಾಡ್ತಾರ. ಎಟ್ಟಂತ ಕೇಳಿ ನಾನು ಕೇಳಿ ನನಗ ಸಾಕಾಗೈತಿ. ನಾ ಅನಸ್ಕೋಬಾರ್ದು. ರೊಟ್ಟಿ ಕಲಿಬೇಕಂದ್ರೆ ಇವೊಂದು ರೊಟ್ಟಿನ ಬರವಲ್ಲಾಗ್ಯಾವ ನನಗ. ಹಡಿಬಿಟ್ಟಿ ನಿನ್ನ ಪಾಡಿನಿ ಯಾಕಡೆ ಹೊಳೆ ಮಾತಾಡ್ಕೋತ ನಿಂತ್ರ ನನಗೇನು ಗೊತ್ತಾಗ್ತದ? ಹ್ಞೂನ್ರಿ ಅತ್ತಿಯರ, ಅವ್ರ ಬಂದ್ಮ್ಯಾಗ ಖಾರ ರೊಟ್ಟಿ ಬೆನ್ನಿ ಹಾಲ ಎಲ್ಲ ಹಚ್ಕೊಡ್ತೀನ್ರಿ. ಅದಿಸ್ ಮಾಡ. ಅಲ್ಲಿ ಹೊರಗೆ ಒಲಿ ಮ್ಯಾಗ ಅನ್ನಕ್ಕೆ ಇಟ್ಟಿನಿ. ಅನ್ನಗ ಅದೊಂದಿಟ್ಟು ತೆಗೆದು ಯಾವ್ದಾರ ಒಂದು ಕಾಳು ಹಾಕ, ಕುದೇನ ಚಂದಾಗ ಪಲ್ಯ ಮಾಡ. ಬಾಯಿ ತುಂಬ ಒಂದ್ ಸ್ವಲ್ಪ ಖಾರ ಉಪ್ಪ ಹುಳಿ ಹಾಕ. ಅದ್ರ ಏನು ಹಾಕಲ್ಲ, ಸಪ್ಪನ್ ಬ್ಯಾಳೆ ಆಗಿರ್ತೈತಿ. ಏನದು ತಿನ್ನಾಕತ್ರ ಜೀವ ಕುತ್ತಿಗೆ ಬಂದ್ ಹೋಗ್ತೈತಿ. ಯಾವಾಗರ ಕಮ್ಮಗ ಅಡಿಗೆ ಉಂತಿನೋ ಇಲ್ಲೋ ಸಸ್ತಾರ ಕೈಯಾಗಿಂದ ನಂಗೆ ಆಗಿ ಹೋಗ್ಬಿಟ್ಟೈತಿ ನನಗರ. ನೋಡ ಒಂದಿಟ್ಟು ಖಾರ ಉಪ್ಪ ಹಾಕಾಗ ಹೆಚ್ಚಿಗಾದ್ರೆ ಅಯ್ಯ ನಿನ್ನ ಚಂದ ಮಾಡಿ ನಮಗೇನು BP ಶುಗರ್ ಬಂದು ಸಾಯಿಸ್ಬೇಕಂತ ಮಾಡಿ ಏನ? ದಿನ ಇಟ್ಟು ಉಪ್ಪ ಖಾರ ಹಾಕಿ ಅಡಿಗೆ ಮಾಡಿದೆ ಅಂದ್ರೆ ಸತ್ತ ಹೊತ್ತು ನಾವು. ಆಮೇಲೆ ನಮ್ಮನ್ನೆಲ್ಲ ಸಾಯಿಸಿ ನೀ ಏನ ರಾಣಿ ಮಹಾರಾಣಿ ಹೆಂಗಿರ್ಬೇಕಂತ ಮಾಡಿ ಏನ ಅಂತ ಹೇಳಿ ದಿನಕ್ಕೆ 100 ಮಾತು ಮಾತಾಡ್ತಾರ ನನಗ. ಅದಕ್ಕೆ ಹಂಗಾರ ಮನ್ಯಾಗ ವಯಸ್ಸಾದವ್ರು ಅದಾರ ಅಂತ ಹೇಳಿ ಸ್ವಲ್ಪ ಉಪ್ಪ ಖಾರ ಹುಳಿ ಕಮ್ಮಿ ಹಾಕಿ ಅಡಿಗೆ ಮಾಡಿದ್ರೆ ಈ ನಮ್ಮನಿ ಏನ್ ಸಪ್ಪಗೆ ಅಡಿಗೆ ಮಾಡ್ತೀಯ, ನಮಗೆ ತಿನ್ನಕ್ ಆಗೋದಿಲ್ಲ ಹಂಗ ಹಿಂಗ ಅಂತ ಬಾಯಿ ಬಂದಂಗ ಬೈತಾರ. ಮತ್ತೆ ಹೆಂಗಾರ ಜೀವನ ಮಾಡ್ಬೇಕ ನಾವು? ಇವ್ರ ಕೈಯಾಗ ನನಗಂತೂ ಸಾಕ್ ನಂಗೆ ಆಗಿ ಹೋಗ್ಬಿಟ್ಟೈತಿ. ಅಯ್ಯ ಈಗೇನಾಯ್ತು? ಹಿಂಗ್ಯಾಕ ಗಿಡ ಮಾಡ್ದಾರ ನಿಂತು ಬಿಟ್ಲೆ? ನಾನ ಈಗ ಕಣ್ ತಪ್ಪಿಸಿ ಹಾಲಿನ ಬೊಗಾನಿ ಒಯ್ದ ಹಾಲು ಮಾರಿ ಬರ್ಬೇಕಂದ್ರೆ ಈಗೇನ ಇಲ್ಲೇ ಬಂದ್ ನಿಂತು ಬಿಟ್ಟಾಳಲ್ಲ. ಹಡಿಬಿಟ್ಟಿ ಮನಿ ತುಂಬಾ ಕೆಲಸ ಬಿದ್ದಾವ. ಈಗ ಬೆದರ್ ಗೊಂಬಿ ಹಂಗ್ ನಿಂತು ಬಿಟ್ರೆ ಕೆಲಸ ಅಕ್ಕಾವೇನ? ನಾವ್ ಹಿಂಗಿದ್ದಿದ್ದಿಲ್ಲ ನೋಡ. ಯವ್ವ ನಾವ್ ಸ್ವಸ್ಥರಾಗಿ ಬಂದಾಗ ಹೊತ್ತುಂಟದ್ರಾಗ ಎದ್ದ ಅಡಿಗೆ ಮನಿ ಕೆಲಸ ದನಗಳ ಕೆಲಸ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡ ಬಿಸಿಲು ಬೀಳ್ಗೊಡ್ದ ಹೊಲ ಕಾಣ್ತಿದ್ವಿ. ನೀವದಿರ್ ನೋಡ ಒಂದು ಮನ್ಯಾಗಿನ ಕೆಲಸ ಮಾಡಾಕ ಮಧ್ಯಾಹ್ನ ಮಾಡ್ತೀರಿ. ಎಲ್ಲ ಕೆಲಸ ಪಟ ಮಾಡ್ತೀನ್ರಿ ಈಗ. ಅಲ್ಲ ಯವ್ವನ ಮದುವೆಗೆ ಬಂದಾಗಿನಿಂದ ದಿನಕ್ಕೆ 100 ಸತಿ ಬರ ಇದ ಡೈಲಾಗ್ ಕೇಳಿ ಸಾಕಾಗೈತಿ. ಬರೀ ನಮ್ಮ ಕಾಲದಾಗ ಹಿಂಗಿದ್ವಿ ಅಟ್ಟಿ ಕೆಲಸ ಮಾಡ್ತಿದ್ವಿ ಅದಾಯ್ತು ಇದಾಯ್ತು ಬರೀ ಇದ ಹೇಳ್ತಾರ. ಏನ್ ಮಾಡುದು? ಅವ್ರ ಕಾಲದಾಗ ಹಂಗಿತ್ತು ಮಾಡಿರ್ತಿದ್ರು. ಈಗಿನ ಕಾಲ ಹಿಂಗೈತಿ ಹಿಂಗದೀವಿ. ಯಾವಾಗ ಹೆಂಗ್ ಕಾಲ ಬರ್ತೈತಿ ಹಂಗ್ ಬದ್ಲಾಗ್ಬೇಕ. ಅದನ್ನ ಬಿಟ್ಟು ಬರ ಅದೇ ಹಿಡ್ಕೊಂಡು ಕೂತ್ರ. ಅತ್ತಿರಿ ನಾ ಎಲ್ಲ ಕೆಲಸ ಮಾಡ್ತೀನ್ರಿ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಪೂಜಾಕ್ ಹೋಗಕ ತಡ ಆಗೋದಿಲ್ಲೇನ್ರಿ? ಕವಿತಾ ಅಕ್ಕರ ಎಟ್ಟೋತೈತ್ರಿ ಬಂದ್ ಕರೆದು ಹೋಗಿಸಿಂದ್ರ. ಹೋಗ್ರಿ ಅತ್ತಿರಿ ರೆಡಿಯಾಗಿ ಹೋರಿ. ಅಲ್ಲೇನೆಲ್ಲ ಮುಗಿದಿಂದ ಹೋಗ್ತೀರೇನ್ರಿ? ಹೋಗ್ರಿ ಅತ್ತಿರಿ ಹೋಗ್ರಿ, ಜಲ್ದಿ ಹೋಗಿ ಪೂಜೆ ಅದು ನೋಡ್ರಿ. ಮತ್ತೆ ಪೂಜೆ ಅದು ಮುಗಿಸ್ಕೊಂಡೇನ ಊಟಕ್ ಮಾಡ್ಸಾರಂತ್ರಿ. ಊಟಕ್ ಮಾಡ್ಸಾರಂತ? ಚಲೋ ಆಯ್ತು. ನಾಂದ್ರು ಅಲ್ಲೇ ಊಟ ಮಾಡಿ ಬರ್ತೀನಿ. ಏಯವ್ವ ನೀ ಮಾಡಿದ ಸಪ್ಪನ ಅಡಿಗೆ ತಿಂದು ನ್ಯಾಲ್ಗಿ ರುಚಿನ ಹೋಗ್ಬಿಟ್ಟೈತ್ ನಂದ. ನಾ ಮಾಡಿದ ಅಡಿಗೆನ ತಿಂದು ನ್ಯಾಲ್ಗಿ ರುಚಿ ಹೋಗಿತ್ತ ನಿಮಗ? ಇವತ್ತೊಂದಿನ ಹೊರಗಿನ ತಿಂದು ಬರ್ತೀರಿ. ನಾಳೆ ಮತ್ ನಾ ಮಾಡಿದ ತಿನ್ಬೇಕು ಮಾಡ್ತೀನಿ ಮಗ. ಆಯ್ತು.
ಹೋಗಿ ಬರ್ರಿ. ಅಯ್ಯವ್ವ ಇದುವರ ನೆಪ ಸಿಗ್ತಲ್ಲ, ಹಾಲು ತೊಗೊಂಡು ಹೋಗಿ ಅಲ್ಲೇ ಯಾರಿಗಾರ ಕೊಟ್ಟು ಅಲ್ಲೇ ಗೀತಾರ ಮನೆ ಪೂಜೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೋಡು ನೋಡಿ ಎಟ್ಟರ ಸಕ್ಕಿರ್ಬೇಕ, ಇಟ್ಟೆಲ್ಲ ಮಾಡಿ ಹಾಕ್ತೀನಿ. ಮತ್ತೆ ನನಗ ಮ್ಯಾಗ ಒಂದು ಮಾತು ಮಾತಾಡ್ತಾರ, ಬರ್ರಿ ನಿಮ್ಮ ಖಾರ ಉಪ್ಪು ಹುಳಿ ಎಲ್ಲಾನು ಜಾಸ್ತಿನ ಹಾಕಿಡ್ತೀನಿ ತಿನ್ನಾಕತ್ರತ್ತ. ಅಯ್ಯೋ ಶೋನಿ, ಮುಂಜಾನೆ ಎಟ್ಟುಕೊಂಡು ಹಾಲು ಕರ್ಕೊಂಡ್ ಬಂದಿನಿ, ಈಜ ಹಾಲು ಉಳ್ದವ ಮನ್ಯಾಗ. ನಮ್ಮ ಮತ್ತೆ ಬೇರೆ ಅಡಿಗೆ ಮನೆಗೆ ಏನೇನ ಕಿತಾಪತಿ ನಡೆಸಿದ್ಲ, ಎಲ್ಲಿ ಒಂದಿವ್ಸ ಹಾಲು ತೊಗೊಂಡು ಮಾರಕ್ ಹೋದ್ಲ ಏನ. ತಡಿ ನೋಡ್ತೀನಿ ನಮ್ಮ ಮತ್ತಿನ, ಸ್ವಲ್ಪ ಹಾಲು ಜಾಸ್ತಿ ಕಂಡ್ರ ಸಾಕ ಮಾರಕ ಹೋಗಿರ್ತಾಳಕಿ ಹಾಲ. ಹುಷ್ ಅಪ್ಪ, ಸಾಕಾಗಂಗಾಯ್ತು. ನನ್ನ ಸೊಸಿ ಕೈಯಾಗಿನ ತಪ್ಪಿಸ್ಕೊಂಡು ಹಾಲು ತೊಗೊಂಡ್ ಬರ್ಕೊಡ್ದ. ಏ ಲಕ್ಷ್ಮಿ, ಲಕ್ಷ್ಮಿ ಹಾಲು ತಂದಿನ ತೋತೀನವ. ಹಾಲು ಎಲ್ಲಿ ಹೋಗ್ಯಾವ ಅಂತ ಹೇಳಿ ತಡಿ ಮಾಡ್ತೀನಿ. ಹೆಂಗ ಶಬ್ದಕ್ಕ ಹಾಲ 50 ರೂಪಾಯಿ ಲೀಟರ್ ಅದಾವು. ನಾನು ಏನು ಮಾಪ್ ಮಾಡ್ಕೊಂಡ್ ಬಂದಿಲ್ಲ. ನೋಡ ನಿನಗೆ ಎಷ್ಟು ತಿಳಿತೈತೆ ಅಟ್ ಕೊಡವ. ಹಾ ಆಯ್ತು ಶಬ್ದಕ್ಕ. ಎಮ್ಮಿ ಜಾಸ್ತಿ ಹೇಳ್ತಿತ್ತಂದ್ರೆ 1 ಲೀಟರ್ ಹಾಲು ಕೊಡ ಶಬ್ದಕ್ಕ ದಿನಾಲು. ಹಾ ಹಿಂಡತೈತ್ರಿ ಜಾಸ್ತಿನ ಹಾಲು ಹಿಂಡತೈತ್ರಿ. ನಮ್ಮ ಮನೆಗೆ ಇದ್ದಿದ್ದ ಹಾಲು ಹೆಂಗ ಖಾಲಿ ಆತಾವ ಅಂತ ಹೇಳಿ ಈಗ ಗೊತ್ತಾಯ್ತು ನೋಡ ನನಗ. ಅಯ್ಯೋ ದೇವ್ರಿ, ಏನ್ ಮಾಡ್ಲಿ ಈಗ? ನೋಡೇ ಬಿಟ್ಲಾ ಈಕಿ. ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ, ಏನ್ ಹೇಳಿ ಈಗ? ಮನ್ಯಾಗಿನ ಹಾಲ ಎಲ್ಲಿ ಹೋದು ಅಂತ ನೋಡಿದ್ರೆ ಇಲ್ಲಿ ತಗೊಂಬಂದಿರಿ. ಮನ್ಯಾಗ ಅಷ್ಟ್ ಮಂದಿ ಇದೀವಿ, ಹಾಲೇನ್ ಉಣಂಗಿಲ್ಲೇನ್ರಿ ನಾವ? ಒಂದ್ ಈ ಸಿವತ್ ಏಮಿ ಹಾಲ್ ಜಾಸ್ತಿ ಹಿಂಡ್ಯಾವ ಅನ್ಕೊಡ್ದ ಇಲ್ಲಿ ಪುಸುಕ್ಕನೆ ತಗೊಂಬಂದಿರಿ ಇಲ್ಲಿ ಮಾರಾಕ. ಅಯ್ಯೋ ದೇವ್ರಿ. ಏ ಹಡಿಬಿಟ್ಟಿ, ನೀ ಯಾಕೆ ಬಂದಿ ಇಲ್ಲಿ? ಮನ್ಯಾಗ ಅಷ್ಟ್ ಕೆಲಸ ಬಿದ್ದಾವ, ಕೆಲಸ ಮಾಡೋದು ಬಿಟ್ಟು ನಿಂದೇನೈತಿ ಇಲ್ಲಿ? ಅದಕ್ಕಿಂತ ದೊಡ್ಡ ಕೆಲಸ ಇತ್ತು, ನೀವ್ ಯಾರಿಗ ಹಾಲು ಕೊಡ್ತೀರತ್ತ ಹೇಳಿ ನೋಡುದು. ಅದಕ್ಕೆ ಓಡ್ ಬಂದಿನ್ರಿ ಎತ್ತಿಯರ ನಿಮ್ ಹಿಂದಿಂದ. ಗೊತ್ತಾಯ್ತು ನನಗ ಮನ್ಯಾಗಿನ ಹಾಲ ತುಸುವಾಗಣ ನಮ್ಮ ಮತ್ತೆ ಎಲ್ಲೇ ಮಾರಾಕ್ ಹೋಗ್ಯಾಡಿಕೆ ಅಂತ ಹೇಳಿ, ಅದಕ್ಕೆ ನಿಮ್ ಹಿಂದಿಂದನ ಬಂದಿನ್ರಿ ನಾ. ಏ ಹಡ್ಡಬಿಟ್ಟಿ, ನಾ ಏನ ಹೊಸ ಹಾಲು ತಂದಿದ್ದೇನೆ? ಉಣ್ಣಾಕ ತಿನ್ನಾಕ ನಿಮಗೆಲ್ಲ ಹಾಲು ಇಟ್ಟ ತಗೊಂಬಂದಿನಿ. ಓಸ ಹಾಲು ತಗೊಂಡೇನಿ ಎರ್ಕೋತೇನ ಹಡ್ಡಬಿಟ್ಟಿ? ಓಸ ಹಾಲು ತಗೊಂಡ್ ನಾ ಎರ್ಕೋತೀನಿ, ನಿಮಗೆ ತೆರಿತೀನ್ರಿ. ಏ ಊರು ಬಿಡಾಡಿ, ಏನ ಮಾತಾಡ್ತೀಯ? ಓಸ ಹಾಲು ತಗೊಂಡ್ ಏನ್ ಮಾಡ್ತಿ? ಒಂದಿಸ್ ಹಾಲು ಕೊಟ್ರೆ ಏನಕ್ಕದ? ಅದ ಒಂದ್ ದುಡ್ಡು ಬಂದ್ರ ಕೈಪಲ್ಯಕರ ಸಂತಿಗೆ ಎದಕ್ಕರ ಆತಾವಿಲ್ಲ? ಅಯ್ಯ ಮತ್ತೆ ಹೇಳುದು ಕರೆನಲ್ಲ. ಓಸ ಹಾಲು ತಗೊಂಡ್ ನಾವರ ಏನ್ ಮಾಡುದು? ಅವ ಒಂದಿಸ್ ಹಾಲು ಯಾರಿಗಾರ ಮಾರಿದ್ರೆ ಅವ ಒಂದ್ ದುಡ್ಡು ಬರ್ತಾವ, ಅವ ಎದಕ್ಕರ ಆಗ್ತಾವ. ಅದು ಕರೀರಿ ಎತ್ತೀರ, ಆದ್ರೆ ನೀವು ಮಾಡಿದ ತಪ್ಪರಿ ಎತ್ತೀರ. ಮನ್ಯಾಗ ಸೊಸೆ ಇದೀನ್ರಿ, ನನಗೂ ಹೇಳ್ಬೇಕಿಲ್ರಿ ನೀವು? ನಿನಗೆ ಹೇಳಿದ್ರೆ ನನಗೆ ಹಾಲು ಮಾರಕರ ಬಿಟ್ಟಿ ಏನ್ ನೀನು? ಅಯ್ಯ ಅತ್ತಿಯರ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರಿ ನೋಡ್ರಿ ಅತ್ತಿಯರ. ಇನ್ನೂ ಒಂದ್ ಸ್ವಲ್ಪ ಹಾಲು ಕೊಟ್ಟು ಕಳಿಸ್ತಿದ್ದೆ ನಾನು. ಏನಂದಿಯ ಸೊಸಿಯ? ಇನ್ನೊಂದಿಸ್ ಹಾಲು ಕೊಟ್ಟು ಕಳಿಸ್ತಿದ್ದೆ? ಏ ಯವ್ವ, ನನ್ನ ಸೊಸಿ ಬಂಗಾರ. ನಾನಾ ತಪ್ಪು ತಿಳ್ಕೊಂಡ್ಬಿಟ್ಟೆ ನೋಡು, ಎಲ್ಲ ನನ್ನ ಸೊಸಿ ಹಾಲು ಮಾರಕ ಕೊಡುದಿಲ್ಲ ಅಂತ ಹೇಳಿ. ಇಲ್ರಿ ಅತ್ತಿಯರ, ನಾ ಯಾಕೆ ನಿಮಗ ಬ್ಯಾಡ ಅನ್ರಿ? ಹೊಸ ಹಾಲು ತೊಗೊಂಡು ನಾವರ ಏನ್ ಮಾಡೋದ್ರಿ? ಒಂದ್ 4 ದುಡ್ಡು ಬಂದಂದ್ರೆ ಎದಕ್ಕರ ಅಕ್ಕವಲ್ರಿ ಅವೇ. ಹೂನ ಸೊಸಿಯ, ಆಯ್ತು ನಡಿ ನಡಿ. ಈಗರ ಏನಾಗೈತಿ? ಇನ್ನೊಂದ್ ಸ್ವಲ್ಪ ಹಾಲು ಕೊಡು. ಇವತ್ತು ಲಕ್ಷ್ಮಿ ತಗೊಂಡಾಳ, ಮತ್ತ ಒಂದಿವ್ಸ ಯಾರಿಗಾರ ಕವಿತಾಗರ ಯಾರಿಗಾರ ಮಾರ್ಕೊಂಡ್ ಬರ್ತೀನಿ. ನಡಿ ನಡಿ ಕೊಡಾಕತ್ತಿತ್ತ. ನೋಡಿದ್ರಲ್ಲ ಹೆಂಗಿತ್ತ ವಿಡಿಯೋ? ಕಮೆಂಟ್ ಮಾಡ್ರಿ. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ.